ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪದದ ಅಥವಾ ಈ ಪದಗಳ ಒಂದು ಅರ್ಥವನ್ನ ಹೇಳೋಕ್ಕೂ ಮುಂಚೆ ನಾವು ಸ್ವಲ್ಪ ಕೆಲವಾರು ಘಟನೆಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನೋಡಬಹುದು. ಒಂದು, ನೀವು ಎಲ್ಲರೂ ಹೋಗ್ಬೇಕಾದ್ರೆ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅಥವಾ ನೀವು ಬೆಂಕಿ ಹತ್ರ ನಿಮ್ಮ ಕೈಯನ್ನ ಹತ್ರ ತಂದಾಗ ನೀವು ಸಡನ್ ಆಗಿ ಏನ್ ಮಾಡ್ತೀರಿ, ಕೈಯನ್ನ ಹಿಂದೆ ತಗೋತೀರಿ, ಅಥವಾ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಾಲನ್ನ ಮೇಲೆ ಕೆತ್ಕೋತೀರಿ. ಅಥವಾ ಒಂದು ಸಸ್ಯ ಬೆಳವಣಿಗೆ ಆಗ್ಬೇಕಾದ್ರೆ ಅಥವಾ ಸಸ್ಯವನ್ನ ನೀವು ನೋಡ್ತಾ ಇದ್ರೆ ಒಂದು ಬೀಜ ಮೊಳಕೆ ಆಗಿ ಬೆಳೀತಾ ಇರ್ಬೇಕಾದ್ರೆ ಅದು ಮಣ್ಣು ಏನಾಗುತ್ತೆ ಅಕ್ಕಪಕ್ಕ ಚಲಿಸಿರುತ್ತೆ, ಮಣ್ಣು ತಳ್ಳಿರುತ್ತೆ ಆ ಕಡೆ. ಆದ್ರೆ ಅದು ನಾವು ಬೆಳವಣಿಗೆ ಯಾವ್ದನ್ನ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಅದು ಒಂದು ರೀತಿ ಅಗೋಚರ, ನಮಗೆ ಕಾಣಿಸೋದಿಲ್ಲ. ಏನೋ ಒಟ್ಟಿಗೆ ಅದು ಇವತ್ತು ಹಾಕಿರೋಂಥದ್ದು 2-3 ದಿವಸ ಬಿಟ್ಟ ಮೇಲೆ ಏನಾಗುತ್ತೆ, ಒಂದು ಎಲೆಗಳು ಕಾಣಿಸ್ಕೊಳ್ಳೋದು, ಬೆಳೆದಂಥದ್ದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅದು ಆತರ ಹಾಕ್ಬೇಕಾದ್ರೆ ಮಣ್ಣು ಸ್ವಲ್ಪ ಆ ಬೀಜಗಳಿಂದ ಮೊಳಕೆ ಹಾಕ್ಬೇಕಾದ್ರೆ ಮಣ್ಣು ಆ ಕಡೆ ತಳ್ಳಿರುವಂತದ್ದು ಕಾಣಿಸುತ್ತೆ. ಹಾಗೇನೆ ಈ ಒಂದು ಜೀವಿಗಳು ಒಂದ್ ಕಡೆ ಇನ್ನೊಂದ್ ಕಡೆಗೆ ಚಲಿಸಬೇಕಾದ್ರೆ, ಓಡಾಡ್ಬೇಕಾದ್ರೆ, ಅಥವಾ ಈ ಒಂದು ಹಸುಗಳು, ಇದು ಮೇಕೆಗಳು ಅವೆಲ್ಲ ನೋಡಿರ್ಬೋದು ನೀವು, ಮೆಲುಕಾಗ್ತಾ ಇರ್ತವೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬೆಳವಣಿಗೆಗೆ ಸಂಬಂಧಪಟ್ಟಂತ ಚಲನೆಗಳ ಅಥವಾ ಮತ್ತಿನ್ಯಾವ ರೀತಿಯಂತಹ ಬೆಳವಣಿಗೆಗಳು ಅಂತ ಹೇಳಿ ನಾವು ಸರಿಯಾಗಿ ಗುರುತಿಸಲಿಕ್ಕೆ ಆಗೋದೇ ಇಲ್ಲ. ಬೆಳವಣಿಗೆಯಿಂದ ನಾವು ಈ ಒಂದು ಚಲನೆಗಳು ಆಗ್ತಾ ಇದೆಯಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದು ನೈಸರ್ಗಿಕವಾಗಿ ಅಥವಾ ಒಂದು ಪರಿಸರದಲ್ಲಿ ಆಗುವಂತಹ ಕೆಲವಾರು ಘಟನೆಗಳಿಗೆ ಅಥವಾ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆನ ವ್ಯಕ್ತಪಡಿಸಲಿಕ್ಕೆ ನಮ್ಮಲ್ಲಿ ಕೆಲವು ಅಂಗಗಳಿದಾವೆ. ಹಾಗೆಯೇ ಬೆಳವಣಿಗೆಯನ್ನ ನಿಯಂತ್ರಿಸಲಿಕ್ಕೆ ಕೆಲವಾರು ಅಂಗಗಳಿದಾವೆ. ಇವೆಲ್ಲವರ ಒಂದು ಸಹಭಾಗಿತ್ವದಲ್ಲಿ ಜೀವಿಗಳ ಒಂದು ಕಾರ್ಯಗಳು ಅಥವಾ ಜೀವಿಗಳ ಒಂದು ಬೆಳವಣಿಗೆ ನಡೀತಾ ಹೋಗ್ತದೆ. ಹಾಗಾದ್ರೆ ಈ ಒಂದು ಜೀವಿಗಳಲ್ಲಿ ಅಥವಾ ಪ್ರಾಣಿಗಳನ್ನ ತಗೊಂಡಾಗ ಪ್ರಾಣಿಗಳಲ್ಲಿ ಯಾವ ರೀತಿ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಗಳು ವ್ಯಕ್ತ ಆಗುವಂಥದ್ದು ಅನ್ನೋದಂದ್ರೆ ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುವಂಥದ್ದು ನರ ಅಂಗಾಂಶ. ಈ ನರ ಅಂಗಾಂಶದ ಅಥವಾ ನರದ ಮೂಲ ಘಟಕನೇ ನರಕೋಶ ಅಂತ ಹೇಳ್ತೀವಿ. ನರಕೋಶ, ಈ ನರಕೋಶ ನರಾಂಗಾಂಶದ ಮೂಲ ಘಟಕ. ಈ ನರಕೋಶಗಳು ಸೇರ್ಕೊಂಡೆ ನರ ಉಂಟಾಗಿರುವಂತದ್ದು, ಮೆದುಳು ಆಗಿರುವಂತದ್ದು, ಮೆದುಳು ಬಳ್ಳಿ ಉಂಟಾಗಿರುವಂತದ್ದು ಕೂಡ ಈ ನರಕೋಶಗಳಿಂದಾನೆ. ಹಾಗಾದ್ರೆ ಈ ನರಕೋಶ ಹೇಗಿದೆ, ಅನ್ನೋದು ನೀವು ಹಿಂದಿನ ತರಗತಿಯಲ್ಲೂ ಕೂಡ ನೀವು ತಿಳ್ಕೊಂಡಿದ್ರಿ ಆ ನರಕೋಶ ಹೇಗಿದೆ ಅನ್ನೋದು. ಇಲ್ಲೂ ಕೂಡ ಅದರ ಒಂದು ಸಂಕ್ಷಿಪ್ತವಾದ ರಚನೆಯನ್ನ ನಾವಿಲ್ಲಿ ಈ ರೀತಿ ಚಿತ್ರಿಸಬಹುದು. ಸ್ವಲ್ಪ ಹಾಗೆ ನೋಟ್ ಮಾಡಿಕೊಂಡ್ರೆ ಯಾವ ರೀತಿ ಇದನ್ನ ಬರೆಯೋದು ಅಂತೇಳಿ. ಇದು ಕೂಡ ಪರೀಕ್ಷೆಗೆ ಬರುವಂತಹ ರೀತಿಯಿಂದ ಒಂದು ಪ್ರಶ್ನೆ. ಚಿತ್ರಗಳ ಒಂದು ಪಟ್ಟಿನಲ್ಲಿ ಇದು ಕೂಡ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಒಂದು ಚಿತ್ರ ಕೂಡ ಆಗಿದೆ. ಹಾಗಾದ್ರೆ ಯಾವ ರೀತಿ ಇದೆ ಈ ಒಂದು ಚಿತ್ರ, ಅದರ ಒಂದು ರಚನೆ ಹೇಗಿದೆ, ಇದು ನರಕೋಶದ ಒಂದು ರಚನೆಯನ್ನ ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೇನೆ. ಸ್ವಲ್ಪ ಹಾಗೆ ನೋಟ್ ಮಾಡ್ತಾ ಹೋಗಿ. ಫಸ್ಟ್ಗೆ ಈ ರೀತಿ ಸ್ಟಾರ್ ರೀತಿಯಲ್ಲಿ ಮಾಡ್ತಾ ಹೋಗಿ. ನೀಳವಾಗಿ ಹೋಗಿರುವಂಥದ್ದು.
ಇದು ಕೆಳಭಾಗದಲ್ಲಿ ನರತುದಿ ಅಂತ ಹೇಳ್ತೀವಿ. ಇದರ ಮೇಲೆ ಒಂದು ಉಬ್ಬಿನಿಂದ ಆಗಿರುವಂತಹ ಒಂದು ಹೊದಿಕೆ ಇರುತ್ತೆ. ಈ ರೀತಿ ಬರ್ಕೊಡ್ರಿ. ಈಗ ಇದು ನ್ಯೂಕ್ಲಿಯಸ್, ಇದನ್ನ ನಾವು ಕೋಶಕಾಯ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಇವನ್ನ ಈ ಒಂದು ಕೌಲು ರಚನೆ ಇರೋದನ್ನ ಡೆಂಡ್ರೈಟ್ಸ್ ಅಂತ ಹೇಳ್ತೀವಿ. ಡೆಂಡ್ರೈಟ್ಸ್ ಇದು ಕೋಶಕಾಯ. ನ್ಯೂಕ್ಲಿಯಸ್ ಇದು ಆಕ್ಸಾನ್. ಇದು ನೀಡವಾದ ಲೈನ್ ಇದೆಯಲ್ಲ, ಇದು ಆಕ್ಸಾನ್. ಇದು ನರತುದಿ. ಇದು ಒಂದು ನರಕೋಶದ ಇದು ನ್ಯೂರಾನ್ ಅಂತ ಹೇಳ್ತೀವಿ. ನರಕೋಶದ ನ್ಯೂರಾನ್. ನ್ಯೂರಾನ್ ರಚನೆ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ನ್ಯೂರಾನ್ನ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ. ಕನಿಷ್ಠ 2 ಭಾಗಗಳನ್ನಾದ್ರೂ ನೀವು ಗುರುತಿಸಬೇಕು. ಅವರೇ ಕೇಳಿದ್ರೆ ಅವರು ಹೇಳಿದಂತ ಭಾಗಗಳನ್ನ ನೀವು ಗುರುತಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಕನಿಷ್ಠ 2 ಭಾಗಗಳನ್ನ ನೀವು ಗುರುತಿಸಬೇಕು. ಇಲ್ಲಿ ಕೌಲು ಆಗಿರುವಂತಹ ರಚನೆಗಳಿದ್ರೆ ಇವನ್ನ ಡೆಂಡ್ರೈಟ್ಸ್ ಅಂತ ಹೇಳ್ತೀವಿ. ಈ ಒಂದು ಭಾಗದಲ್ಲಿ ನೀಡುವಂತಹ ಒಂದು ಲೈನ್ ಹೋಗಿದೆ, ಇದನ್ನ ಆಕ್ಸಾನ್ ಅಂತ ಹೇಳ್ತಾರೆ. ಇದನ್ನ ಮೈಲಿನ ಹೊದಿಕೆ, ಕೊಬ್ಬಿನಿಂದ ಪದರಿಂದ ಆಗಿರುವಂತದ್ದು. ಕೆಳಭಾಗದಲ್ಲಿರುತ್ತದೆ ನರತುದಿ. ಈ ಒಂದು ಭಾಗ ಕೋಶಕಾಯ. ಈ ಒಂದು ರಚನೆಯಲ್ಲಿ ಕಂಡುಬರುವಂತಹ ಪ್ರಮುಖ ಭಾಗ. ಹಾಗಾದ್ರೆ ಈ ಒಂದು ಸಂದೇಶಗಳು ಹೇಗೆ ರವಾನೆ ಆಗುತ್ತೆ? ಇಂಥ ಅನೇಕ ನರಕೋಶಗಳು ಒಂದೊಂದು ಸೇರ್ಕೊಂಡಿರುತ್ತೆ. ಬರೀ ಒಂದೇ ಅಲ್ಲ, ಈ ಡೆಂಡ್ರೈಟ್ಸ್ಗೆ ಮತ್ತೊಂದು ನರಕೋಶದ ಒಂದು ನರತುದಿಗಳು ಸೇರ್ಕೊಂಡಿರುತ್ತೆ. ಹೀಗೆ ಸೇರ್ಕೊಂಡ್ಬಿಟ್ಟೆ ಉದ್ದವಂತ ಒಂದು ರಚನೆಯನ್ನ ಉಂಟು ಮಾಡುತ್ತೆ. ಅಥವಾ ಅನೇಕ ನರಕೋಶಗಳ ನ್ಯೂರಾನ್ಗಳು ಸೇರ್ಕೊಂಡ್ಬಿಟ್ಟು ಒಂದು ನರವನ್ನ ಅಥವಾ ಮೆದುಳನ್ನ ಅಥವಾ ಮೆದುಳು ಬಳ್ಳಿಯನ್ನ ಉಂಟು ಮಾಡುವಂತದ್ದು ಇವೇ ಒಂದು ರಚನೆಗಳು. ಹಾಗಾದ್ರೆ ಇಲ್ಲಿ ಸಂದೇಶಗಳು, ಈಗ ನಮಗೆ ನಾನು ಹೇಳಿದೆ ಯಾವ ಒಂದು ಬಿಸಿ ವಸ್ತುವನ್ನು ಮುಟ್ಟಿದಾಗ ಕೈನ ತಗೋತೀವಿ. ಆದ್ರೆ ಇವತ್ತು ಪ್ರಕೃತಿಯಲ್ಲಿ ಆಗುವಂತ ಸಂದೇಶಗಳು ಅಥವಾ ಏನೋ ಪ್ರಚೋದನೆಗಳಿದಾವೆ, ಆ ಪ್ರಚೋದನೆಗಳನ್ನ ಸ್ವೀಕರಿಸುವಂತದ್ದು ನಾವು ನೋಡ್ತೀವಿ. ಜನರಲ್ ಆಗಿ ನಾವು ಗಮನಿಸಿದಾಗ ಪರಿಸರದಲ್ಲಿ ಆಗುವಂತ ಪ್ರಚೋದನೆಗಳನ್ನ ಸ್ವೀಕರಿಸುವಂತದ್ದು ಯಾವಪ್ಪ ಅಂತಂದ್ರೆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ. ಪಂಚೇಂದ್ರಿಯಗಳು ಅಂದ್ರೆ ಯಾವುವು ನಿಮಗೆ ಗೊತ್ತಿರೋ ಹಾಗೆ ಕಣ್ಣು, ಕಿವಿ, ನಾಲಿಗೆ, ಹಾಗೇನೆ ಚರ್ಮ. ಇನ್ನು 5ನೇದು ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಮತ್ತು ಮೂಗು. ಇವು ಪಂಚೇಂದ್ರಿಯಗಳು. ನಾವು ಕಣ್ಣು ಏನ್ ಮಾಡುತ್ತೆ, ಇದು ಪ್ರಚೋದನೆಗಳನ್ನ ಪರಿಸರದ ಪ್ರಚೋದನೆಗಳನ್ನ ಅಂದ್ರೆ ನೋಡುವಂಥದ್ದು, ಅವುಗಳನ್ನ ಸ್ವೀಕರಿಸುತ್ತೆ ಅಂದ್ರೆ ನೋಡುತ್ತೆ. ಅದು ಸ್ವೀಕರಿಸುವಂತ ಅಂಗಗಳು ಇವಷ್ಟು. ದೃಷ್ಟಿ ನೋಡುವಂಥದ್ದು, ಕಿವಿ ಶಬ್ದವನ್ನ ಕೇಳಿಸುವಂಥದ್ದು, ಆಲಿಸುವಂಥದ್ದು, ನಾಲಿಗೆ ರುಚಿಯನ್ನ ಗ್ರಹಿಸುವಂಥದ್ದು, ಚರ್ಮ ಶಾಖ ಅದು ತಾಪ, ಚಳಿ ಅಥವಾ ನಾವು ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿ ಅಂತ ಹೇಳ್ತೀವಿ, ತಂಪು ಅಂತ ಹೇಳ್ತೀವಿ, ಅದನ್ನ ಗ್ರಹಿಸುವಂಥದ್ದು. ಹಾಗೆ ಮೂಗು ಸ್ಮೆಲ್ಲಿಂಗ್ ವಾಸನೆ,
ಇವುಗಳೆಲ್ಲವೂ ಕೂಡ ಪಂಚೇಂದ್ರಿಯಗಳು, ಪ್ರಚೋದನೆಯನ್ನ ಸ್ವೀಕರಿಸುವಂತ ಅಂಗಗಳು. ಈ ಒಂದು ಅಂಗಗಳು ಅಥವಾ ಈ ಒಂದು ಇದರಲ್ಲಿ ಹೇಗೆ ಹೋಗುತ್ತೆ, ಸಂದೇಶಗಳು ವಿದ್ಯುತ್ ಆವೇಗಗಳಾಗಿ ಚಲಿಸುತ್ತೆ. ಈ ವಿದ್ಯುತ್ ಆವೇಗಗಳೇನಾಗುತ್ತೆ, ಇಲ್ಲಿ ರಾಸಾಯನಿಕಗಳನ್ನ ಸ್ರವಿಸಲ್ಪಡುತ್ತೆ. ಎಲ್ಲಪ್ಪ ಅಂತಂದ್ರೆ ಒಂದು ಡೆಂಡ್ರೈಟ್ಸ್, ಮತ್ತೊಂದು ಈ ನರತುದಿಯ ಮತ್ತೊಂದು ಡೆಂಡ್ರೈಟ್ಸ್ ಭಾಗ ಏನಿರುತ್ತೆ, ಇದು ನರತುದಿ ಅಂತಂದ್ರೆ ಇನ್ನೊಂದು ಏನ್ ಬರುತ್ತೆ, ಇನ್ನೊಂದು ಡೆಂಡ್ರೈಟ್ಸ್ ಇಲ್ಲಿ ಸೇರ್ಕೊಳ್ಳುತ್ತೆ. ಈ ಒಂದು ಭಾಗವನ್ನು ಏನಂತ ಕರಿತೀವಿ ಅಂತಂದ್ರೆ, ಉದಾಹರಣೆಗೆ ಇಲ್ಲಿ ನಿಮಗೆ ಚಿಕ್ಕದಾಗಿ ಹೇಳೋದಲ್ಲ, ಇಲ್ಲೊಂದು ನರಕೋಶ ಇದೆ, ಇದು ನರತುದಿ, ಹೀಗಿದೆ. ಈಗ ಮತ್ತೊಂದು ನರಕೋಶದ ಒಂದು ಡೆಂಡ್ರೈಟ್ಸ್ ಉದಾಹರಣೆಗೆ ಇಲ್ಲಿ ಇದು ಇಲ್ಲಿ ಸೇರ್ಕೊಂಡಿದೆ, ನೀವು ಕಾಣಿಸುತ್ತೆ. ಇವುಗಳ ಸೇರಿಸುವಂತ ಒಂದು ಭಾಗ ಇದೆ, ಇದನ್ನು ನಾವು ಸಂಸರ್ಗ ಅಂತ ಹೇಳಿ ಕರೀತಾರೆ, ಸಂಸರ್ಗ. ಇಲ್ಲಿ ರಾಸಾಯನಿಕಗಳನ್ನ ಸ್ರವಿಸುತ್ತೆ. ಈ ರಾಸಾಯನಿಕಗಳ ಸ್ರವಿಕೆ ಈ ಒಂದು ಸಂದೇಶಗಳ ಚಲಿಸಲಿಕ್ಕೆ ಸಹಾಯ ಮಾಡಬಹುದು. ಆವೇಗಗಳು, ವಿದ್ಯುತ್ ಆವೇಗಗಳೇನಾಗುತ್ತೆ, ಸಂದೇಶಗಳು ವಿದ್ಯುತ್ ಆವೇಗಗಳಾಗಿ ಈ ಡೆಂಡ್ರೈಟ್ಸ್ ಮೂಲಕ ಎಲ್ಲಿ ಬರುತ್ತೆ, ಕೋಶಕಾಯಕ್ಕೆ ಬರುತ್ತೆ. ಆವೇಗಗಳು ಏನ್ ಮಾಡುತ್ತೆ, ಕೋಶಕಾಯಕ್ಕೆ ಬರುತ್ತೆ. ಈಗ ನಮಗೆ ಚಲಿಸುವ ಸಂದೇಶ ತಗೊಂಡು ಎಲ್ಲಿ ಬರುತ್ತೆ, ಡೆಂಡ್ರೈಟ್ಸ್ ಮೂಲಕ ಎಲ್ಲಿ ಬರುತ್ತೆ, ಈ ಕೋಶಕಾಯಕ್ಕೆ ಬರುತ್ತೆ. ಕೋಶಕಾಯದಿಂದ ಆಕ್ಸಾನ್ ಮೂಲಕ ಎಲ್ಲಿ ಹೋಗುತ್ತೆ, ನರತುದಿ ಹೋಗುತ್ತೆ. ನರತುದಿಯಿಂದ ಮತ್ತೊಂದು ಡೆಂಡ್ರೈಟ್ಸ್ ಹೋಗುತ್ತೆ. ಇದಂತ ಮತ್ತೊಂದಕ್ಕೆ ನೋಡಿ, ಇಲ್ಲಿಂದ ಇದು ನರತುದಿ ಅಂತ ಮತ್ತೊಂದು ನರಕೋಶಕ್ಕೆ ಹೋಗುತ್ತೆ. ಹೀಗೆ ಆವೇಗಗಳು ಎಲ್ಲಿ ಹೋಗುತ್ತೆ, ಮೆದುಳು ಬಳ್ಳಿಗೆ ಸಾಗಿಸಲ್ಪಡುತ್ತೆ. ಈ ರೀತಿ ಸಂದೇಶಗಳು ರವಾನೆ ಆಗುತ್ತೆ. ಈ ಒಂದು ಸಂದೇಶಗಳು ರವಾನೆ ಆಗೋದ್ರ ಮುಖಾಂತರ ನಮಗೆ ಸಂದೇಶಗಳಿಗೆ ತಕ್ಕಂತ ಪ್ರತಿಕ್ರಿಯೆ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಈ ಪ್ರಚೋದನೆಗಳನ್ನ ಸ್ವೀಕರಿಸುವಂಥದ್ದು ನಾವು, ಅಥವಾ ಅದಕ್ಕೆ ಪ್ರತಿಕ್ರಿಯೆನ ವ್ಯಕ್ತಪಡಿಸುವಂಥದ್ದು, ಅದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಏನ್ ಕರಿತೀವಿ, ಇವುಗಳನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಮುಖವಾಗಿ 3 ಭಾಗಗಳಲ್ಲಿ ಗಮನಿಸಬಹುದು. ಒಂದು ಜ್ಞಾನವಾಹಿ ನರಕೋಶಗಳು, ಕ್ರಿಯಾವಾಹಿ ನರಕೋಶಗಳು ಮತ್ತು ಸ್ನಾಯುಗಳು ಅಂತ ಹೇಳಿ. ಜ್ಞಾನವಾಹಿ ನರಕೋಶಗಳು ಏನ್ ಮಾಡುತ್ತೆ, ಸಂದೇಶಗಳನ್ನ ಸ್ವೀಕರಿಸುತ್ತೆ. ಕ್ರಿಯಾವಾಹಿನಿಗಳು ಏನ್ ಮಾಡ್ತದೆ, ಸಂದೇಶಗಳನ್ನ ತಗೊಳ್ಳೋಗುತ್ತೆ. ಎಲ್ಲಿಂದ ಮಿದುಳು ಅಥವಾ ಮೆದುಳುಗಳಿಂದ ಸ್ವೀಕರಿಸ್ಬಿಟ್ಟು ಸ್ನಾಯುಗಳಿಗೆ ಕಳಿಸುತ್ತೆ. ಆ ಸ್ನಾಯುಗಳು ಆಕ್ಷನ್ ಮಾಡ್ತದೆ. ಆಕ್ಷನ್ ಕಾರ್ಯವನ್ನ ತೊಡುವಂಥದ್ದು. ಉದಾಹರಣೆಗೆ ನಾವು ಹೋಗ್ಬೇಕಾದ್ರೆ ಸಡನ್ ಆಗಿ ಕಾಲು ಇಲ್ಲಿ ತಗೊಂಡ್ವಿ, ಮೇಲೆ ತಗೊಂಡ್ವಿ ಅಂತಂದ್ರೆ, ಕಾಲು ಮುಳ್ಳು ಚುಚ್ಚಿತು ಅಂತೇಳಿ ತಗೊಂಡಿವಿ ಕಾಲು ಅಂತಂದ್ರೆ ಅಲ್ಲಿ ಸ್ನಾಯುಗೆ ಹೋಯ್ತು ಸಂದೇಶ, ಕಾಲನ್ನ ಮೇಲೆತ್ಕೋ ಅಂತ ಹೇಳಿ. ಈ ರೀತಿ ಸಂದೇಶಗಳನ್ನ ತೆಗೆದುಕೊಂಡು ಹೋಗುವಂಥದ್ದು, ತೆಗೆದುಕೊಂಡು ಬರುವಂಥದ್ದು ಮತ್ತು ಅಲ್ಲಿ ಭಾಗವಹಿಸುವಂಥದ್ದು ಕ್ರಿಯೆಯಲ್ಲಿ 3 ಪ್ರಮುಖವಾದಂತ ಭಾಗಗಳನ್ನ ನಾವು ನೋಡ್ತೀವಿ. ಇದು ಈ ಒಂದು ನರಕೋಶದಲ್ಲಿ ಇರುವಂತಹ ರಚನೆ ಮತ್ತು ಕಾರ್ಯವಂತ ಹೇಳ್ಬೋದು. ಹಾಗಾದ್ರೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಸಡನ್ ಆಗಿ ನಮಗೆ ಈಗ ಏನಾದ್ರು ಎಲ್ಲೋ ಯಾರೋ ಏನೋ ಹೋಗ್ತಾ ಇರ್ತೀರಿ, ಸಡನ್ ಆಗಿ ಈಗ ಕಾಲು ಮುಳ್ಳು ಚುಚ್ಚಿತು ಅಂತಂದ್ರೆ ನಾವು ಚುಚ್ಚಿರಲ್ಲ, ನಾವು ನೋಡ್ಬಿಟ್ಟು ಮುಳ್ಳಿನ ಮೇಲೆ ಕಾಲನ್ನ ಇಡಲ್ಲ. ಸಡನ್ ಆಗಿ ಚುಚ್ಚುತ್ತೆ, ಅಥವಾ ಅವಾಗ ಏನ್ ಮಾಡ್ತೀವಿ, ನಮ್ಮ ಕಾಲನ್ನ ಮೇಲಕ್ಕೆ ಸಡನ್ ಆಗಿ ಎತ್ಕೊಳ್ತೀವಿ. ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಈ ಒಂದು ಕ್ರಿಯೆ ಜರುಗುವಂಥದ್ದು. ಹಾಗಾಗಿ ಈ ಕ್ರಿಯೆ ಜರುಗಿದಾಗ ನಾವಲ್ಲಿ ಆಕ್ಷನ್ ಸಂದರ್ಭಗಳಲ್ಲಿ ನಾವೇನಾಗುತ್ತೆ, ಈಗ ದೀಪ ಹತ್ರ ಕೈ ತಗೊಳ್ತೀವಿ, ಸುಡುತ್ತೆ ಅಂತ ಗೊತ್ತು, ನಾವು ಇದಕ್ಕೆ ತಗೋತೀವಿ. ನಾವೇ ಮುನ್ನಾಲೋಚನೆ ಗೊತ್ತ, ಮುನ್ನಾಲೋಚನೆ ಅಂತ ಹೇಳ್ತೀವಿ. ಅಂದ್ರೆ ಈ ರೀತಿ ಆಗುತ್ತೆ, ಸುಡೋದ್ರೆ ನಾವು ಇದಕ್ಕೆ ತಗೋತೀವಿ ಅಂತ. ಅದೇ ಕೆಲವು ಸಂದರ್ಭದಲ್ಲಿ ನಾನು ಅದನ್ನೇ ಹೇಳಿದೆ, ಸಡನ್ ಆಗಿ ನೀವು ಎದುರಿಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಅಥವಾ ಇದೊಂದು ಹಾವೇ ಬಂತಪ್ಪ, ಸಡನ್ ಆಗಿ ಏನಾಗುತ್ತೆ, ಎದುರಿಗೆ ಆಗ್ಬಿಡುತ್ತೆ. ಅದು ಕೆಲವು ತಕ್ಷಣ ಪ್ರತಿಕ್ರಿಯೆನ ವ್ಯಕ್ತಪಡಿಸುತ್ತೆ ದೇಹ. ಈಗ ನಾವೇನಾದ್ರೂ ಇಲ್ಲಿ ಹೋಗ್ತಾ ಇಟ್ಕೊಂಡು ಏನೋ ಹೋಗ್ತಾ ಇರ್ತೀರಿ, ಸಡನ್ ಆಗಿ ಒಂದು ವಸ್ತು ಬಿಟ್ಬಿಡುತ್ತೆ. ಸಡನ್ ನಿಮ್ಮ ಕೈ ಏನಾಗುತ್ತೆ, ಆ ವಸ್ತುನ ಇಟ್ಕೊಳ್ಲಿಕ್ಕೆ ಹೋಗುತ್ತೆ. ನಿಮ್ಗೆ ಯೋಚನೆ ಇರೋದಿಲ್ಲ, ಫಸ್ಟಿಗೆ ಆ ವಸ್ತು ಬೀಳುತ್ತೆ, ನಾ ಇಟ್ಕೋಬೇಕು ಅಂತ ಏನೇ ಗೊತ್ತಿರಲ್ಲ, ಸಡನ್ ಆಗಿ ಆಕ್ಷನ್ ಆಗುವಂಥದ್ದು. ಈ ಒಂದು ಪ್ರಚೋದನೆ ಪ್ರತಿಕ್ರಿಯೆಗಳು ಕೆಲವೊಂದು ಏನಾಗುತ್ತೆ, ಸಡನ್ ಆಗಿ ಆಗುವಂಥದ್ದು. ಇದನ್ನ ನಾವು ಪರಾವರ್ತಿತ ಚಾಪ ಅಂತ ಹೇಳುವಂಥದ್ದು. ಈ ಪರಾವರ್ತಿತ ಚಾಪದಲ್ಲಿ ಭಾಗವಹಿಸಿದ ಪ್ರಮುಖವಾಗಿರುತ್ತದೆ ಮೆದುಳು ಬಳ್ಳಿ.
ಆ ಮೆದುಳು ಬಳ್ಳಿ ಹೇಗಿರುತ್ತೆ? ಯಾಕಂದ್ರೆ ನಾವೆಲ್ಲ ಒಂದು ನಮ್ಮ ಇಡೀ ದೇಹವನ್ನು ನಿಯಂತ್ರಿಸೋದು ಪ್ರಮುಖವಾಗಿ ನರಮಂಡಲ. ಆ ನರಮಂಡಲದಲ್ಲಿ ಬರುವಂತಹ ಪ್ರಮುಖವಂತ ಭಾಗನೂ ಕೂಡ ಇದು ಮೆದುಳು ಬಳ್ಳಿ. ಆ ಮೆದುಳು ಬಳ್ಳಿ ಹೇಗೆ ಕೆಲಸ ನಿರ್ವಹಿಸುತ್ತೆ, ಆ ಮೆದುಳು ಬಳ್ಳಿಯ ರಚನೆ ಹೇಗಿರುತ್ತೆ, ಅದು ಕೂಡ ಒಂದು ಸರಳವಾದ ರಚನೆ ಇದೆ. ಇದ್ರ ಬಗ್ಗೆ ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ಪರೀಕ್ಷೆಗೆ ಬರೋದಿಲ್ಲ. ಆದ್ರೆ ಈ ಒಂದು ಚಿತ್ರ ಕೊಟ್ಬಿಟ್ಟು ಇದರ ಭಾಗಗಳನ್ನ ಕಾರ್ಯವನ್ನ ಕೇಳ್ಬೋದು, ಅಥವಾ ಈ ಒಂದು ಭಾಗಗಳು ಯಾವುವು, ಉದಾಹರಣೆಗೆ ಇಲ್ಲೊಂದು ಎ ಅಂತ ಕೊಟ್ಬಿಟ್ಟು ಇದನ್ನ ಎ ಅಂತ ಕೊಟ್ಬಿಟ್ಟು ಎ ಇರುವಂತ ಭಾಗ ಯಾವುದು ಅಂತೇಳಿ ಆ ರೀತಿ ಯಾವ್ದು ಕೇಳ್ತಾರೆ ಅಂತಂದ್ರೆ ಮೆದುಳು ಬಳ್ಳಿಯ ಚಿತ್ರದಲ್ಲಿ ಕೇಳ್ತಾರೆ. ಚಿತ್ರ ಬರಲಿಕ್ಕೆ ಕೇಳೋದಿಲ್ಲ, ಆದ್ರೆ ಅದರಲ್ಲಿ ಇರುವಂತಹ ಭಾಗಗಳನ್ನ ಬೇಕಾದ್ರೆ ಕೇಳ್ಬೋದು. ಅದರ ಒಂದು ಸರಳ ಚಿತ್ರ ಇದೆ. ಆ ಚಿತ್ರವನ್ನು ನಾನು ಇಲ್ಲಿ ಬೋರ್ಡ್ ಮೇಲೆ ಬರೀತೀನಿ, ನಿಧಾನವಾಗಿ ಅದನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಈಗ ನಾನು ಹೇಳಿದೆ ಕೆಲವೊಂದು ಸಂದೇಶಗಳೇನಾಗುತ್ತೆ, ಮೆದುಳಿಗೆ ಹೋಗ್ಬಿಟ್ಟು ಮೆದುಳಿನಿಂದ ಮತ್ತೆ ಸಂದೇಶ ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆ ವ್ಯಕ್ತ ಆಗಬೇಕು. ಆ ವ್ಯಕ್ತವಾಗಿರುವಂತಹ ಒಂದು ಸಂದೇಶ ತಗೊಂಡು ಹೋಗಿ ಆ ಒಂದು ಕ್ರಿಯಾಶೀಲತೆಯನ್ನು ವ್ಯಕ್ತಪಡಿಸುವಂತಹ ಸ್ನಾಯುಗಳಿಗೆ ವರ್ಗಾವಣೆ ಆಗಬೇಕು. ಇದು ಕೆಲವೊಂದು ಸಂದೇಶಗಳೇನಾಗುತ್ತೆ ಮೆದುಳಿಗೆ ಹೋಗೋದೇ ಇಲ್ಲ, ಮೆದುಳು ಬಳ್ಳಿನೇ ರೆಸ್ಪಾಂಡ್ ಮಾಡ್ಬಿಡುತ್ತೆ, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಸಂದೇಶಗಳನ್ನ ಒಳ ತಗೊಂಡು ಹೋಗುವಂಥದ್ದು ಒಳ ಅರಿವು ಮತ್ತೆ ಹೊರ ಅರಿವು, ಇವುಗಳ ಒಂದು ಮಾರ್ಗ ಏನಿದೆ ಇದನ್ನ ನಾವು ಪರಾವರ್ತಿತ ಚಾಪ ಅಂತ ಹೇಳಿ ಕರೆಯೋದು. ಇಲ್ಲಿ ನೋಡಿ, ಪರಾವರ್ತಿತ ಚಾಪದಲ್ಲಿ ಏನೇನ ಭಾಗಗಳಿರುತ್ತೆ. ಇಲ್ಲಿ ಗ್ರಾಹಕಗಳು ಅಂತಂದ್ರೆ ಚರ್ಮ ಇರ್ಬೋದು. ಈಗ ಬೆರಳುಗಳ ಚರ್ಮ ಇದೆ. ಈಗ ಈ ಕೈನ ನಾವು ಬಿಸಿ ಒಂದು ವಸ್ತು ಹತ್ರ ಇಡ್ತೀವಿ ಅನ್ಕೋಣ, ಏನಾಗುತ್ತೆ ಕೈ ಹಿಂದಕ್ಕೆ ಹೋಗ್ತದೆ. ಅಂದ್ರೆ ಆ ಒಂದು ಬಿಸಿ ಅನುಭವವನ್ನು ಏನ್ ಮಾಡುತ್ತೆ, ಗ್ರಹಿಸುತ್ತೆ ಯಾವ ಈ ಚರ್ಮ. ಈ ಕೋಶಗಳೆಲ್ಲ ಇಲ್ಲಿರುವಂತಹ ಚರ್ಮ, ಈ ಒಂದು ಚರ್ಮದಲ್ಲಿ ಕೋಶಗಳು ಆ ಒಂದು ಸಂದೇಶವನ್ನು ರವಾನಿಸಿ ತಗೊಂಡ್ಬಿಟ್ಟು ಎಲ್ಲಿ ಕಳಿಸುತ್ತೆ, ಈ ಒಂದು ಮೆದುಳಿಗೆ ಅಥವಾ ಮೆದುಳಿಗೆ ಹೋಗುತ್ತೆ. ಅಲ್ಲಿಗೆ ಹೋಗೋಕ್ಕೂ ಮುಂಚೆನೆ ಈ ಒಂದು ಒಳ ಹರಿವಿಗೆ ತಕ್ಕಂತೆ ಹೊರ ಹರಿವು ಪ್ರಚೋದನೆಗಳು ಮೆದುಳು ಬಳ್ಳಿಯಿಂದ ಏನಾಗುತ್ತೆ, ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ. ಎಲ್ಲಿ ಹೋಗುತ್ತೆ ಅದು ಸಂದೇಶ ತಗೊಂಡು ಕ್ರಿಯಾ ನಿರ್ವಾಹಕಗಳು ಅಂದ್ರೆ ಯಾವ ಚರ್ಮ, ಕೈ ತೊಳೋದು ಹಿಂಗ್ ಸುತ್ತಷ್ಟು ಕೈ ಹಿಂದೆ ತೊಳೋದು ಚರ್ಮ, ಇದು ಸ್ನಾಯುಗಳು. ಆ ಸ್ನಾಯುಗಳು ಏನ್ ಮಾಡುತ್ತೆ, ಕೈಲಿರುವ ಸ್ನಾಯುಗಳು ಸಡನ್ ಆಗಿ ಇದಕ್ಕೆ ತಗೊಳ್ಳುವಂಥದ್ದು. ಈ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದು ಕ್ರಿಯಾ ನಿರ್ವಾಹಕಗಳು ಅಂತ ಹೇಳ್ತೀವಿ, ಅದು ಸ್ನಾಯುಗಳು. ಹಾಗಾದ್ರೆ ಇಲ್ಲಿ ಒಂದು ಬರುವಂತದ್ದು ಜ್ಞಾನವಾಹಿ ನರಕೋಶಗಳು ಏನ್ ಮಾಡುತ್ತೆ, ಪರಿಸರದಲ್ಲಿರುವಂತಹ ಸಂದೇಶಗಳನ್ನ ಗ್ರಹಿಸುತ್ತೆ. ಜ್ಞಾನವಾಹಿ ನರಕೋಶಗಳು. ಕ್ರಿಯಾವಾಹಿ ನರಕೋಶಗಳು ಏನ್ ಮಾಡುತ್ತೆ, ಆ ಸಂದೇಶ ಇದಕ್ಕೆ ತಕ್ಕಂತ ಸಂದೇಶವನ್ನ ತಗೊಂಡು ಎಲ್ಲಿ ಕಳಿಸುತ್ತೆ ಅಂತಂದ್ರೆ ಸ್ನಾಯುಗಳಿಗೆ ರವಾನಿಸುತ್ತೆ. ಹಿಂದೆ ಹೇಳಿದಾಗೆ 3 ಪ್ರಮುಖವಾದಂತಹ ಭಾಗಗಳು. ಒಂದು ಜ್ಞಾನವಾಹಿ ನರಕೋಶಗಳು, ಏನದು ಕ್ರಿಯಾವಾಹಿ ನರಕೋಶಗಳು, ಮೂರನೇದು ಕಾರ್ಯನಿರ್ವಾಹಕಗಳು. ಕ್ರಿಯಾನಿರ್ವಾಹಕ ಅಥವಾ ಕಾರ್ಯನಿರ್ವಾಹಕ. ಜ್ಞಾನವಾಹಿ ನರಕೋಶಗಳು ಎಲ್ಲೆಲ್ಲಿರುತ್ತೆ, ಜ್ಞಾನವಾಹಿ ಅಂತಂದ್ರೆ ಪಂಚೇಂದ್ರಿಯಗಳಲ್ಲಿ 5 ಪಂಚೇಂದ್ರಿಯಗಳನ್ನ ಏನ್ ಹೇಳಿದೆ ಆ ಒಂದು ಭಾಗದಲ್ಲಿ ಕಂಡು ಬರುವಂತದ್ದು ಜ್ಞಾನವಾಹಿ ನರಕೋಶಗಳು. ಅಂದ್ರೆ ಸಂದೇಶಗಳನ್ನ ಸ್ವೀಕರಿಸುವಂತವು, ಪ್ರಚೋದನೆಗಳನ್ನ ಸ್ವೀಕರಿಸುವಂತದ್ದು. ಏನೇ ಆಗ್ಲಿ, ಎಲ್ಲ ದೃಷ್ಟಿನ ನೋಡ್ಬೋದು, ಅಥವಾ ಸ್ಮೆಲ್ ಇರ್ಬೋದು, ವಾಸನೆ ಇರ್ಬೋದು, ಅಥವಾ ರುಚಿ ಇರ್ಬೋದು, ಒಟ್ಟಿಗೆ ಇವನ್ನೆಲ್ಲ ಏನ್ ಮಾಡುತ್ತೆ, ಗ್ರಹಿಸುತ್ತೆ. ಯಾವ ಈ ಜ್ಞಾನವಾಹಿ ನರಕೋಶಗಳು ಗ್ರಹಿಸ್ಬಿಟ್ಟು ಎಲ್ಲಿಗೆ ತಗೊಂಡು ಹೋಗುತ್ತೆ, ಮೆದುಳಿಗೆ ತಗೊಂಡು ಹೋಗುತ್ತೆ. ಮೆದುಳು ಏನ್ ಮಾಡುತ್ತೆ, ಅಥವಾ ಮೆದುಳು ಬಳ್ಳಿ ಏನ್ ಮಾಡುತ್ತೆ, ಅದಕ್ಕೆ ಸರಿಯಾದಂತಹ ಒಂದು ನಿಖರವಾದಂತಹ ಸಂದೇಶವನ್ನ ಉತ್ಪತ್ತಿ ಮಾಡಿ ಕಳಿಸ್ಬೇಕು. ಯಾವ ಮುಖಾಂತರ, ಕ್ರಿಯಾವಾಹಿ ನರಕೋಶಗಳು. ಈ ಕ್ರಿಯಾವಾಹಿ ನರಕೋಶಗಳ ಮೂಲಕನೇ ಏನ್ ಮಾಡುತ್ತದೋ ಕಳಿಸ್ಬೇಕಾಗುತ್ತೆ. ಅವು ಸಂದೇಶಗಳನ್ನ ತಗೊಂಡ್ ಬರ್ತವೆ. ಸಂದೇಶ ಒಳ ತಗೊಂಡು ಹೋಗುವಂತವು ಜ್ಞಾನವಾಹಿ ನರಕೋಶಗಳು. ಇಲ್ಲಿ ಉತ್ಪತ್ತಿಯಾದಂತಹ ಪ್ರತಿಕ್ರಿಯೆಯನ್ನ ತಗೊಂಡು ಬರುವಂತದ್ದು ಯಾವ ಕ್ರಿಯಾವಾಹಿ ನರಕೋಶಗಳು. ಇವೆರಡ ನಡುವೆ ಸಂಪರ್ಕವನ್ನ ಇಟ್ಕೊಂಡಿರುವಂತದ್ದು ಕಾರ್ಯನಿರ್ವಾಹಕಗಳು, ಅಂದ್ರೆ ಸ್ನಾಯುಗಳು. ಯಾವಿಗೂ ಸ್ನಾಯುಗಳು. ಈ ಸ್ನಾಯುಗಳು ಆ ಕಾರ್ಯವನ್ನ ನಿರ್ವಹಿಸುತ್ತೆ, ಸಂಪೂರ್ಣವಾಗಿ ಮಾಡುತ್ತೆ. ಹೀಗೆ ಒಳಗೆ ಬರುವಂತಹ ಒಳ ಅರಿವು ಸಂದೇಶಗಳು, ವಿದ್ಯುತ್ ಆವೇಶಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಅದನ್ನ ಹೊರಗೆ ಕಳಿಸುವಂಥದ್ದು. ಇವುಗಳ ನಡುವಿರುವಂತಹ ಒಂದು
ಅದನ್ನೇ ಅಂತ ಕರಿತೀವಿ ನಾವು ಪರಾವರ್ತಿತ ಚಾಪ ಅಂತ ಹೇಳಿ ಕರಿತೀವಿ. ಇಷ್ಟು ಈ ಒಂದು ಮೆದುಳು ಬಳ್ಳಿಗೆ ಸಂಬಂಧಪಟ್ಟಂತ. ಅಂದ್ರೆ ಏನಪ್ಪಾ ಅಂತಂದ್ರೆ ತತ್ಕ್ಷಣವಾಗಿ ರೆಸ್ಪಾಂಡ್ ಮಾಡೋದು, ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದು. ಸಂದೇಶಗಳು ಉಂಟಾದಾಗಿಂದ ಪ್ರತಿಕ್ರಿಯೆಗಳು ಏರ್ಪಡುವವರೆಗಿನ ಒಂದು ಮಾರ್ಗ ಏನಿದೆ, ಆ ಮಾರ್ಗವನ್ನ ಪರಾವರ್ತಿತ ಚಾಪ ಅಂತ ಹೇಳ್ತೀವಿ. ಆ ಪರಾವರ್ತಿತ ಚಾಪದ ಮೂಲ ಸ್ಥಳ ಯಾವುದು? ಮೆದುಳು ಬಳ್ಳಿ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಪರಾವರ್ತಿತ ಚಾಪದ ಮೂಲ ಸ್ಥಳ ಎಲ್ಲಿ ಅಥವಾ ಅದೊಂದು ಕಾರ್ಯನಿರ್ವಹಿಸುವ ಜಾಗ ಎಲ್ಲಿ, ಸ್ಥಳ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಮೆದುಳು ಬಳ್ಳಿ ಅಂತೇಳಿ ಹೇಳ್ಬೇಕಾಗುತ್ತೆ. ಇಷ್ಟು ಈ ಒಂದು ಪರಾವರ್ತಿತ ಚಾಪಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ಕ್ಲಾಸ್ ಅಲ್ಲಿ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತೆ, ಮೆದುಳಿನ ರಚನೆ ಹೇಗಿದೆ ಅದ್ರ ಬಗ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಚಿತ್ರ ನೀವೆಲ್ಲರೂ ಪಡ್ಕೊಂಡಿದ್ರೆ ಆ ಚಿತ್ರವನ್ನ ಮತ್ತೆ ಪುನಃ ಬರ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ, ಅದರ ಭಾಗಗಳನ್ನ ಗುರುತಿಸಿ ಅಂತೇಳಿ, ಅಥವಾ ಆ ಭಾಗದಲ್ಲಿ ಬರುವಂತಹ ಡೆಂಡ್ರೈಟ್ಸ್, ರಕ್ತ, ನರತುದಿ ಇವುಗಳ ಕಾರ್ಯವೇನು ಅಂತೇಳಿ ಕೂಡ ಕೇಳ್ಬೋದು. ಚಿತ್ರ ಕೇಳಲಿಲ್ಲ ಅಂದ್ರೆ ಅವಳ ಕಾರ್ಯವನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್, ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತೆ, ನರಕೋಶಗಳ ನಡುವೆ ಎರಡು ಒಂದೊಂದು ಡೆಂಡ್ರೈಟ್ಸ್ ಮತ್ತೆ ಇನ್ನೊಂದು ನರತುದಿ ಸಂಧಿಸುವ ಜಾಗ ಏನಿದೆ, ಆ ಒಂದು ಭಾಗವನ್ನು ನಾವು ಸಂಸರ್ಗ ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಏನಾಗುತ್ತೆ, ರಾಸಾಯನಿಕಗಳ ಸ್ರವಿಕೆ ಆಗುವಂಥದ್ದು. ಅದನ್ನ ಪರಾವರ್ತಿತ ಚಾಪ ಎಂದರೇನು? ಸಂದೇಶಗಳು ಉಂಟಾಗಿ ಪ್ರತಿಕ್ರಿಯೆಗಳು ಏರ್ಪಡುವ ಒಂದು ಮಾರ್ಗ ಏನಿದೆ ಅದನ್ನ ಏನಂತ ಕರಿತೀವಿ, ಪರಾವರ್ತಿತ ಚಾಪ ಅಂತ ಹೇಳ್ತೀವಿ. ಅದು ನಡೆಯುವಂತ ಸ್ಥಳ ಮೆದುಳು ಬಳ್ಳಿ. ಅದರಲ್ಲಿ ಭಾಗವಹಿಸುವಂತಹ ಅಂಗಗಳು ಯಾವುವು, ಅದು ಭಾಗಗಳು ಯಾವುವು ಮತ್ತು ಅವಳ ಕಾರ್ಯ ಏನು? ನಾನು 3 ಭಾಗಗಳನ್ನ ಹೇಳಿದೆ. ಯಾವಪ್ಪ ಅಂತಂದ್ರೆ, ಒಂದು ಜ್ಞಾನವಾಹಿ ನರಕೋಶಗಳು, ಕ್ರಿಯಾವಾಹಿ ನರಕೋಶಗಳು, ಇನ್ನೊಂದು ಸ್ನಾಯುಗಳು. ಇವು ಕಾರ್ಯನಿರ್ವಾಹಕ ಅಂತ ಹೇಳ್ತೀವಿ. ಕಾರ್ಯವನ್ನು ನಿರ್ವಹಿಸುವಂತಹ ಸ್ನಾಯುಗಳು. ಈ ಒಟ್ಟು 3 ಭಾಗಗಳು. ಅವಳ ಕಾರ್ಯ ಏನು? ಜ್ಞಾನವಾಹಿ ನರಕೋಶಗಳ ಕಾರ್ಯ ಸಂದೇಶಗಳನ್ನ ಸ್ವೀಕರಿಸುವಂಥದ್ದು, ಪರಿಸರದಲ್ಲಿ ಪ್ರಚೋದನೆಗಳನ್ನ ಸ್ವೀಕರಿಸುವಂಥವು. ಆ ಕ್ರಿಯಾವಾಹಿ ನರಕೋಶಗಳು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂಥದ್ದು. ಹಾಗೆಯೇ ಸ್ನಾಯುಗಳು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಕ್ರಿಯಾವಾಹಿ ನರಕೋಶಗಳು ಕೊಟ್ಟಂತ ಸಂದೇಶವನ್ನ ಪಾಲಿಸುವಂತ ಕಾರ್ಯವನ್ನ ಯಾವ ಮಾಡ್ತವೆ? ಸ್ನಾಯುಗಳು ಎಲ್ಲಿರ್ತದೆ? ಮುಖ್ಯವಾಗಿ ಐಚ್ಛಿಕ ಸ್ನಾಯುಗಳು ಅಂತ ಹೇಳ್ತೀವಿ. ನಮ್ಮ ಇಚ್ಛೆಗೆ ಒಳಪಟ್ಟು ನಿರ್ವಹಿಸುವಂಥದ್ದು ಅವು ಆ ಕಾರ್ಯವನ್ನು ನಿರ್ವಹಿಸುತ್ತವೆ. ಒಟ್ಟಾರೆ ಈ 4 ಪ್ರಶ್ನೆಗಳನ್ನ ನೀಟಾಗಿ ಒಪ್ಕೊಬಿಟ್ಟ ಉತ್ತರವನ್ನ ಅದು ಇಷ್ಟು ನಿಮಗೆ ಈ ಒಂದು